ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ದೈವಿಕ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯವಾಣಿ ಎಂದು ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಜೀವನವನ್ನು ಓದುತ್ತೇವೆ. ನಿಮ್ಮ ಕಣ್ಣಿಗೆ ಕಾಣದ ಗಾಯಗಳನ್ನು, ನಿಮ್ಮ ನಗುವಿನ ಹಿಂದೆ ನೀವು ಯಾರಿಗೂ ಕಾಣದಂತೆ ಮರೆತಿರುವ ನೋವನ್ನು ಮತ್ತು ನೀವು ಯಾರಿಗೂ ಹೇಳದೆ ಒಳಗೆ ಹೋರಾಡುತ್ತಿರುವ ಆ ಮೌನವನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇಂದು ನೀವು ಈ ವಿಡಿಯೋ ಮುಂದೆ ಕುಳಿತಿದ್ದೀರಿ ಅಥವಾ ಈ ಧ್ವನಿಯನ್ನು ಕೇಳುತ್ತಿದ್ದೀರಿ ಎಂದರೆ ಅದು ಖಂಡಿತವಾಗಿಯೂ ಕಾಕತಾಳೀಯವಲ್ಲ. ಈ ವಿಶಾಲವಾದ ಬ್ರಹ್ಮಾಂಡಕ್ಕೆ ಗೊತ್ತು, ನಿಮ್ಮ ಆತ್ಮ ಯಾವುದೋ ಒಂದು ಉತ್ತರವನ್ನು ಹುಡುಕುತ್ತಿದೆ ಎಂದು. ಬಹುಶಃ ನೀವು ಒಂದು ಭರವಸೆಗಾಗಿ ಕಾಯುತ್ತಿದ್ದೀರಿ, ಒಂದು ಸ್ಪಷ್ಟತೆಗಾಗಿ ಹುಡುಕಾಡುತ್ತಿದ್ದೀರಿ, ಅಥವಾ ಕೇವಲ ಎಲ್ಲವೂ ಸರಿಯಾಗುತ್ತದೆ, ನೀನು ಚಿಂತಿಸಬೇಡ ಎಂಬ ಒಂದು ಸಣ್ಣ ಆದರೂ ಶಕ್ತಿಯುತವಾದ ಮಾತಿಗಾಗಿ ನಿಮ್ಮ ಮನಸ್ಸು ಹಾತೊರೆಯುತ್ತಿದೆ. 2026 ಕೇಳಲು ಇದು ಕೇವಲ ಒಂದು ಸಂಖ್ಯೆ, ಕ್ಯಾಲೆಂಡರ್ನ ಮತ್ತೊಂದು ವರ್ಷ. ಆದರೆ ಜ್ಯೋತಿಷ್ಯಶಾಸ್ತ್ರದ ಆಳವಾದ ದೃಷ್ಟಿಯಲ್ಲಿ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಲೆಕ್ಕಾಚಾರಗಳನ್ನು ಚುಕ್ತಾ ಮಾಡುವ ವರ್ಷ. ಇಂದು ನಿಮ್ಮ ಮುಂದೆ 3 ವಿಶೇಷವಾದ ವಸ್ತುಗಳಿವೆ. ಇವುಗಳನ್ನು ಕೇವಲ ಸಾಮಾನ್ಯ ಚಿತ್ರಗಳೆಂದು ಭಾವಿಸಬೇಡಿ. ಇವು ನಿಮ್ಮ ಸುಪ್ತ ಮನಸ್ಸಿನ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ನ ಬಾಗಿಲುಗಳನ್ನು ತೆಗೆಯುವ ಸಂಕೇತಗಳು. ನಿಮ್ಮ ಆತ್ಮಕ್ಕೆ ಈಗಾಗಲೇ ಗೊತ್ತಿದೆ ನಿಮಗೆ ಏನು ಬೇಕು ಎಂದು. ಈ ವಸ್ತುಗಳು ಕೇವಲ ಒಂದು ಮಾಧ್ಯಮವಷ್ಟೇ. ನಾನು ಆ ವಸ್ತುಗಳನ್ನು ನಿಮಗೆ ಪರಿಚಯಿಸುತ್ತೇನೆ. ಮೊದಲನೆಯ ವಸ್ತು ಒಂದು ನಿಗೂಢವಾದ ಗೋಲ ಅಥವಾ ಕ್ರಿಸ್ಟಲ್ ಬಾಲ್. ಇದು ಆಳವಾದ ಒಳನೋಟ, ರಹಸ್ಯ ಮತ್ತು ಮೌನದ ಸಂಕೇತ. ಯಾರು ಹೆಚ್ಚು ಒಳಗಿರುತ್ತಾರೋ ಅವರಿಗೆ ಇದು ಕನ್ನಡಿಯಂತೆ. ಎರಡನೆಯ ವಸ್ತು ಒಂದು ಮುಚ್ಚಿದ ಹಳೆಯ ಪುಸ್ತಕ. ಇದು ಇನ್ನೂ ಬರೆಯದೆ ಉಳಿದ ಕಥೆ, ಮರೆತು ಹೋದ ಧ್ಯಾನ ಮತ್ತು ನಿಮಗಾಗಿ ಕಾಯುತ್ತಿರುವ ಬುದ್ಧಿವಂತಿಕೆಯ ಸಂಕೇತ. ಮೂರನೆಯ ವಸ್ತು ಒಂದು ಪುರಾತನ ಕೀಲಿಕೈ. ಇದು ಹೊಸ ಅವಕಾಶ, ಸ್ವಾತಂತ್ರ್ಯ ಮತ್ತು ಒಂದು ಮರುಹುಟ್ಟು ಅಥವಾ ರೀಬರ್ತ್ನ ಸಂಕೇತ, ಬಂಧನದಿಂದ ಮುಕ್ತಿಯ ಸಂಕೇತ. ಈಗ ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿ. ಒಂದು ದೀರ್ಘವಾದ, ಆಳವಾದ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಕ್ಷಣ ಮಾತ್ರ ಮುಚ್ಚಿ. ನಿಮ್ಮ ಇಷ್ಟದೇವರನ್ನು, ಗುರುಗಳನ್ನು ಅಥವಾ ನೀವು ನಂಬುವ ಬ್ರಹ್ಮಾಂಡದ ಶಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವ ಆ ಗೊಂದಲದ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಮತ್ತೆ ಕಣ್ಣು ತೆರೆಯಿರಿ. ಈಗ ನಿಮ್ಮ ಎದುರಿರುವ ವಸ್ತುಗಳನ್ನು ನೋಡಿ. ಯಾವ ವಸ್ತು ನಿಮ್ಮ ಕಣ್ಣಿಗೆ ಮೊದಲು ಬಿತ್ತೋ, ಯಾವುದು ನಿಮ್ಮ ಮನಸ್ಸನ್ನು ತಕ್ಷಣ ಯಾವುದೇ ಕಾರಣವಿಲ್ಲದೆ ಸೆಳೆದೋ. ಹೆಚ್ಚು ಯೋಚಿಸಬೇಡಿ, ತರ್ಕ ಮಾಡಬೇಡಿ. ನಿಮ್ಮ ಮೊದಲ ಆಯ್ಕೆಯೇ ಸರಿಯಾದ ಆಯ್ಕೆ. ನಿಮ್ಮ ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಆ ಆಯ್ಕೆಯೇ ನಿಮ್ಮ ಆತ್ಮ 2026 ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಹೇಳಲು ಬಯಸುತ್ತಿರುವ ಕಥೆ. ಬನ್ನಿ, ನಿಮ್ಮ ಸಂದೇಶವನ್ನು ಕೇಳೋಣ. ಪೈಲ್ 1 ಗೋಲವನ್ನು ಅಥವಾ ಕ್ರಿಸ್ಟಲ್ ಬಾಲನ್ನು ಆಯ್ಕೆ ಮಾಡಿದವರು. ನಾನು ಮೌನವಾಗಿ ಸಹಿಸಿಕೊಂಡ ಆತ್ಮ. ನನ್ನ ಪ್ರೀತಿಯ ಸ್ನೇಹಿತರೆ, ಯಾರು ಈ ಗೋಲವನ್ನು ಅಥವಾ ಕ್ರಿಸ್ಟಲ್ ಬಾಲನ್ನು ಆಯ್ಕೆ ಮಾಡಿದ್ದೀರೋ, ನಿಮ್ಮನ್ನು ನೋಡಿದಾಗ, ನಿಮ್ಮ ಶಕ್ತಿಯನ್ನು ಗಮನಿಸಿದಾಗ ಒಂದು ಮಾತು ತಾನಾಗಿಯೇ ಮನಸ್ಸಿಗೆ ಬರುತ್ತದೆ. ನೀವು ಬಹಳ ಗಟ್ಟಿಯಾದ ವ್ಯಕ್ತಿ. ಹೊರಗಿನ ಜಗತ್ತಿಗೆ ನೀವು ಶಾಂತವಾಗಿ ಕಾಣಬಹುದು, ಸೌಮ್ಯವಾಗಿ ಕಾಣಬಹುದು. ಯಾರಾದರೂ ಬಂದು ನಿಮ್ಮನ್ನು ನೋಯಿಸಿದರೂ, ಅನ್ಯಾಯವಾಗಿ ಮಾತನಾಡಿದರೂ ನೀವು ತಕ್ಷಣ ಜಗಳ ಆಡುವವರಲ್ಲ. ನೀವು ಪ್ರತಿಕ್ರಿಯೆ ನೀಡುವುದಿಲ್ಲ. ನೀವು ಸುಮ್ಮನಾಗುತ್ತೀರಿ, ನೀವು ಮೌನಕ್ಕೆ ಶರಣಾಗುತ್ತೀರಿ. ಆದರೆ ದಯವಿಟ್ಟು ನೆನಪಿಡಿ, ಅದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಅಸಹಾಯಕತೆಯಲ್ಲ, ಅದು ನಿಮ್ಮ ಸಂಯಮ, ಅದು ನಿಮ್ಮ ಸಂಸ್ಕಾರ. ಜನರಿಗೆ ಅನ್ನಿಸುತ್ತದೆ, ಇವರಿಗೆ ಏನೂ ಅನ್ನಿಸುವುದಿಲ್ಲ, ಇವರು ಕಲ್ಲು ಎಂದು. ಅವರು ನಿಮ್ಮ ಮೌನವನ್ನು ದಡ್ಡತನ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಯಾರಿಗೂ ಗೊತ್ತಿಲ್ಲ. ನಿಮ್ಮ ರಾತ್ರಿಗಳಿಗೆ ಗೊತ್ತು, ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀವು ಎಷ್ಟು ಕಣ್ಣೀರು ಹಾಕಿದ್ದೀರಿ ಎಂದು, ನಿಮ್ಮ ನೋವನ್ನು ನೀವು ಹೇಗೆ ನುಂಗಿಕೊಂಡಿದ್ದೀರಿ ಎಂದು. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ ಕಳೆದ 2-3 ವರ್ಷಗಳಲ್ಲಿ ನೀವು ಏನನ್ನೂ ಕಳೆದುಕೊಂಡಿದ್ದೀರಿ. ಅದು ಕಷ್ಟಪಟ್ಟು ದುಡಿದ ಹಣವಿರಬಹುದು, ಅತ್ಯಂತ ಪ್ರೀತಿಯಿಂದ ಕಂಡ ಸಂಬಂಧವಿರಬಹುದು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯೇ ಇರಬಹುದು. ಅನೇಕ ಬಾರಿ ನಿಮಗೆ ಅನ್ನಿಸಿದೆ, ನನ್ನ ಸರದಿ ಯಾವಾಗ ಬರುತ್ತದೆ, ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನಾ,
ನಾನು ಹೀಗೆ ಎಲ್ಲವನ್ನೂ ಸಹಿಸಿಕೊಂಡು ಇರಬೇಕಾ? ನನಗಾಗಿ ಯಾರೂ ಇಲ್ಲವೇ? ಈ ಪ್ರಶ್ನೆಗಳು ಬೆಂಕಿಯಂತೆ ನಿಮ್ಮೊಳಗೆ ಸುಡುತ್ತಿವೆ. ನೀವು ಹೊರಗೆ ನಗುತ್ತೀರಿ, ಆದರೆ ಒಳಗೆ ಉರಿಯುತ್ತಿದ್ದೀರಿ. ಆದರೆ ಸ್ನೇಹಿತರೆ, ನಿಮಗೆ ಒಂದು ಸಿಹಿ ಸುದ್ದಿಯಿದೆ. 2026 ನಿಮ್ಮ ಮೌನವನ್ನು ಮುರಿಯಲು ಬರುತ್ತಿಲ್ಲ. ಅದು ನಿಮ್ಮ ಮೌನಕ್ಕೆ ಗೌರವ ತಂದುಕೊಡಲು ಬರುತ್ತಿದೆ. ನಿಮ್ಮ ಸಹನೆಗೆ ಪ್ರತಿಫಲ ನೀಡಲು ಬರುತ್ತಿದೆ. ಈ ಗೋಲವು ಪೂರ್ಣತೆಯ ಸಂಕೇತ. 2026ರಲ್ಲಿ ನಿಮ್ಮ ಜೀವನದ ಚದುರಿದ, ಒಡೆದುಹೋದ ಭಾಗಗಳು ಒಂದೊಂದಾಗಿ ಬಂದು ಸೇರುತ್ತವೆ. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಮಾತನಾಡುವವರಲ್ಲ, ನೀವು ಕೆಲಸ ಮಾಡಿ ತೋರಿಸುವವರು. ಇಷ್ಟು ದಿನ ಏನಾಗುತ್ತಿತ್ತು? ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಆದರೆ ಅದರ ಶ್ರೇಯಸ್ಸು ಅಥವಾ ಕ್ರೆಡಿಟ್ ಬೇರೆಯವರು ತೆಗೆದುಕೊಂಡು ಹೋಗುತ್ತಿದ್ದರು, ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿರಲಿಲ್ಲ. ಆದರೆ 2026ರಲ್ಲಿ ಗ್ರಹಗಳ ಸ್ಥಿತಿ ಬದಲಾಗುತ್ತಿದೆ. ಈ ವರ್ಷ ನಿಮ್ಮ ಕೆಲಸವೇ ಮಾತನಾಡುತ್ತದೆ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಬೆಲೆಯನ್ನು ಅರಿತುಕೊಳ್ಳುತ್ತಾರೆ. ಇಲ್ಲಿ ನಿಮಗೆ ಸಿಗುವ ಪ್ರಗತಿ ಅಥವಾ ಪ್ರಮೋಷನ್ ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಅಲ್ಲ. ಇದು ನಿಧಾನವಾಗಿ ಬರುವ ಪ್ರಗತಿ. ಆದರೆ ನೆನಪಿಡಿ, ನಿಧಾನವಾಗಿ ಕಟ್ಟಿದ ಮನೆ ಹೆಚ್ಚು ಕಾಲ ಉಳಿಯುತ್ತದೆ. ನಿಮ್ಮ ಯಶಸ್ಸು ದೀರ್ಘಕಾಲ ಉಳಿಯುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ, ಹಣದ ವಿಷಯದಲ್ಲಿ ನಿಮಗೆ ಸ್ಥಿರತೆ ಸಿಗುತ್ತದೆ. 2026ರಲ್ಲಿ ಹಣದ ಹರಿವು ಸ್ಥಿರವಾಗುತ್ತದೆ. ನಿಮಗೆ ಆಡಂಬರ, ಶೋಕಿ ಮುಖ್ಯವಾಗುವುದಿಲ್ಲ. ನಿಮಗೆ ಭದ್ರತೆ ಅಥವಾ ಸೆಕ್ಯೂರಿಟಿ ಮುಖ್ಯವಾಗುತ್ತದೆ. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿ ನಿಮಗೆ ಬರುತ್ತದೆ. ಹಳೆಯ ಸಾಲಗಳು ನಿಧಾನವಾಗಿ ಕರಗುತ್ತವೆ. ನಿಮ್ಮ ಸಂಬಂಧಗಳಲ್ಲಿ ಇದು ಬಹಳ ಮುಖ್ಯವಾದ ಭಾಗ. 2026ರಲ್ಲಿ ನಿಮ್ಮ ಸಂಬಂಧಗಳ ಪರೀಕ್ಷೆ ನಡೆಯುತ್ತದೆ. ಯಾರು ನಿಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುತ್ತಾರೋ, ಯಾರು ನಿಮ್ಮ ಮೌನವನ್ನು ಓದಬಲ್ಲರೋ, ಅವರು ಮಾತ್ರ ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ. ಉಳಿದವರು, ಅಂದರೆ ನಿಮ್ಮಿಂದ ಲಾಭ ಪಡೆಯುವವರು, ನಾಟಕ ಮಾಡುವವರು, ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಆರಂಭದಲ್ಲಿ ಇದು ನಿಮಗೆ ನೋವು ತರಬಹುದು. ಅವರು ಏಕೆ ಹೋದರು ಎಂದು ಅನ್ನಿಸಬಹುದು. ಆದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಅರ್ಥವಾಗುತ್ತದೆ, ಇದೇ ನಿಮ್ಮ ಆತ್ಮಕ್ಕೆ ಸಿಗುವ ಶಾಂತಿ ಎಂದು. ಕಸ ಹೋದರೆ ಮನೆ ಸ್ವಚ್ಛವಾಗುತ್ತದೆ, ಹಾಗೆಯೇ ತಪ್ಪು ಜನ ಹೋದರೆ ಮನಸ್ಸು ಸ್ವಚ್ಛವಾಗುತ್ತದೆ. ನಿಮಗಾಗಿ ಬ್ರಹ್ಮಾಂಡ ನೀಡುತ್ತಿರುವ ದೈವಿಕ ವಾಕ್ಯ: ನನ್ನ ಮೌನವೇ ನನ್ನ ಶಕ್ತಿ, ನನ್ನ ತಾಳ್ಮೆಯೇ ನನ್ನ ಆಸ್ತಿ. ಇದನ್ನು ಪ್ರತಿದಿನ ನೆನಪಿಟ್ಟುಕೊಳ್ಳಿ. ನಿಮ್ಮ ಸಮಯ ಬಂದಿದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಫೈಲ್ 2 ಮುಚ್ಚಿದ ಪುಸ್ತಕವನ್ನು ಆಯ್ಕೆ ಮಾಡಿದವರು. ನಾನು ಗೊಂದಲದಲ್ಲೂ ಸಾಗುತ್ತಿರುವ ಆತ್ಮ. ನನ್ನ ಪ್ರೀತಿಯ ಸ್ನೇಹಿತರೆ, ಯಾರು ಈ ಮುಚ್ಚಿದ ಹಳೆಯ ಪುಸ್ತಕವನ್ನು ಆಯ್ಕೆ ಮಾಡಿದ್ದೀರೋ, ಇದನ್ನು ಆಯ್ಕೆ ಮಾಡಿದರೆ ಇದರ ಅರ್ಥ ನಿಮ್ಮ ಜೀವನವೇ ಒಂದು ಅಪೂರ್ಣ ಕಾದಂಬರಿಯಂತೆ, ಕುತೂಹಲದಿಂದ ಕೂಡಿದ ಕಥೆಯಂತೆ. ಪುಸ್ತಕ ಮುಚ್ಚಿದೆ ಎಂದರೆ ಕಥೆ ಮುಗಿದಿದೆ ಎಂದಲ್ಲ. ಅದರ ಅರ್ಥ ಅಸಲಿ ಕಥೆ, ಅತ್ಯಂತ ರೋಚಕವಾದ ಅಧ್ಯಾಯ ಇನ್ನೂ ಶುರುವಾಗಬೇಕು ಎಂದು. ನಿಮ್ಮನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸು ಸಾಮಾನ್ಯರ ಮನಸ್ಸಿನಂತಲ್ಲ, ಅದು ತುಂಬಾ ವೇಗವಾಗಿ ಓಡುತ್ತದೆ. ನಿಮ್ಮಲ್ಲಿ ನೂರಾರು ಯೋಚನೆಗಳಿವೆ, ಸಾವಿರಾರು ಕನಸುಗಳಿವೆ. ಒಂದೇ ಸಮಯದಲ್ಲಿ 10 ಕೆಲಸ ಮಾಡಬೇಕು ಅನಿಸುತ್ತದೆ.
ಬೆಳಿಗ್ಗೆ ಎದ್ದಾಗ ಒಂದು ನಿರ್ಧಾರ ಮಾಡುತ್ತೀರಿ, ಇವತ್ತು ಹೀಗೆ ಮಾಡೋಣ ಎಂದು. ಸಂಜೆಗೆ ಇನ್ನೊಂದು ಐಡಿಯಾ ಬರುತ್ತದೆ, ನಿರ್ಧಾರ ಬದಲಾಗುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಮನೆಯವರು ನಿಮಗೆ ಅನೇಕ ಬಾರಿ ಹೇಳಿರಬಹುದು, ಏನಾದರೂ ಒಂದೇ ಕಡೆ ಗಮನ ಕೊಡು, ಹೀಗೆ ಚಂಚಲವಾಗಬೇಡ ಎಂದು. ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಎಷ್ಟು ಸಾಧ್ಯತೆಗಳನ್ನು ನೋಡುತ್ತದೆ ಎಂದು. ನೀವು ಮಲ್ಟಿಟಾಸ್ಕರ್, ನೀವು ಹೊಸದನ್ನು ಕಲಿಯಲು ಹಪಹಪಿಸುತ್ತೀರಿ. ನಿಮ್ಮ ದೊಡ್ಡ ಶತ್ರುವೇ ಗೊಂದಲ. ನಾನು ಹೋಗುತ್ತಿರುವ ದಾರಿ ಸರಿಯಾಗಿದೆಯಾ, ನಾನು ಇದನ್ನೇ ಮಾಡಬೇಕಾ ಅಥವಾ ಬೇರೆ ಏನಾದರೂ ಮಾಡಬೇಕಾ, ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿವೆ. ಆದರೆ 2026 ಈ ಮುಚ್ಚಿದ ಪುಸ್ತಕವನ್ನು ತೆಗೆಯುವ ವರ್ಷ, ಆ ರಹಸ್ಯ ಪುಟಗಳು ತೆರೆದುಕೊಳ್ಳುವ ವರ್ಷ. ಈ ವರ್ಷ ನಿಮ್ಮ ಜೀವನದ ಒಂದು ಅತಿ ಮುಖ್ಯವಾದ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗುತ್ತದೆ. ಆ ಮಂಜು ಕರಗುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿ 2026ರಲ್ಲಿ ಸರಸ್ವತೀ ದೇವಿ ನಿಮ್ಮ ನಾಲಿಗೆ ಮತ್ತು ಬುದ್ಧಿಯ ಮೇಲೆ ನೆಲೆಸುತ್ತಾಳೆ. ಕಲಿಕೆ, ಜ್ಞಾನ, ಸಂವಹನ ಅಥವಾ ಕಮ್ಯುನಿಕೇಷನ್ ಇವೇ ನಿಮ್ಮ ಅತಿದೊಡ್ಡ ಶಕ್ತಿ. ನೀವು ಏನಾದರೂ ಹೊಸದನ್ನು ಕಲಿಯಬೇಕು ಅಂದುಕೊಂಡಿದ್ದರೆ ಅದು ಹೊಸ ಸ್ಕಿಲ್ ಇರಬಹುದು, ಹೊಸ ಕೋರ್ಸ್ ಇರಬಹುದು ಅಥವಾ ಉನ್ನತ ವ್ಯಾಸಂಗವಿರಬಹುದು. ಅದಕ್ಕೆ ಇದು ಸುವರ್ಣಕಾಲ. ನಿಮ್ಮ ಬುದ್ಧಿಯ ಮೇಲೆ ನಿಂತ ಕೆಲಸ ನಿಮಗೆ ಹೊಸ ದಾರಿ ತೋರಿಸುತ್ತದೆ. ದೈಹಿಕ ಶ್ರಮಕ್ಕಿಂತ ಬೌದ್ಧಿಕ ಶ್ರಮ ನಿಮಗೆ ಲಾಭ ತರುತ್ತದೆ. ವಿಶೇಷವಾಗಿ ಬರವಣಿಗೆ, ಬೋಧನೆ, ಕನ್ಸಲ್ಟೆನ್ಸಿ ಅಥವಾ ಆನ್ಲೈನ್ ಕೆಲಸದಲ್ಲಿರುವವರಿಗೆ ಅಥವಾ ವ್ಯಾಪಾರಿಸ್ಥರಿಗೆ ದೊಡ್ಡ ಮಟ್ಟದ ಲಾಭದ ಯೋಗವಿದೆ. ನಿಮ್ಮ ಆರ್ಥಿಕ ಸ್ಥಿತಿ, ಹಣದ ವಿಷಯದಲ್ಲಿ ನೀವು ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಫಲ ಸಿಗುತ್ತದೆ. ನೀವು ಮರೆತು ಹೋದ ಹೂಡಿಕೆಗಳು ಅಥವಾ ನಿಮಗೆ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ನಿಮ್ಮ ಜ್ಞಾನವೇ ನಿಮಗೆ ಹಣ ತಂದುಕೊಡುತ್ತದೆ. ನಿಮ್ಮ ಸಂಬಂಧಗಳಲ್ಲಿ ಪುಸ್ತಕ ತೆರೆದಾಗ ಸತ್ಯ ತಿಳಿಯುವಂತೆ 2026ರಲ್ಲಿ ಜನರ ಅಸಲಿ ಮುಖಗಳು ನಿಮಗೆ ಕಾಣುತ್ತವೆ. ಕೆಲವು ರಹಸ್ಯಗಳು ಹೊರಗೆ ಬರಬಹುದು. ನನ್ನ ಪ್ರಿಯತವರು ಹೀಗಾ ಎಂದು ಆಶ್ಚರ್ಯವಾಗಬಹುದು. ಕೆಲವು ಸತ್ಯಗಳು ಖಂಡಿತವಾಗಿಯೂ ನೋವು ಕೊಡಬಹುದು. ಆದರೆ ನೆನಪಿಡಿ, ಸುಳ್ಳಿನ ಸುಖಕ್ಕಿಂತ ಸತ್ಯದ ನೋವು ಮೇಲು. ಆ ಸತ್ಯಗಳೇ ನಿಮಗೆ ಮುಕ್ತಿ ಕೊಡುತ್ತವೆ, ನಿಮ್ಮನ್ನು ಸರಿಯಾದ ದಾರಿಗೆ ತರುತ್ತವೆ. ನಿಮಗಾಗಿ ಬ್ರಹ್ಮಾಂಡ ನೀಡುತ್ತಿರುವ ದೈವಿಕ ವಾಕ್ಯ. ನನ್ನ ಗೊಂದಲ ಸರಿದು ಜ್ಞಾನದ ಬೆಳಕು ಮೂಡುತ್ತಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ನಂಬಿ, ಅದು ನಿಮ್ಮನ್ನು ಕೈಬಿಡುವುದಿಲ್ಲ. ಪೈಲ್ 3, ಕೀಲಿ ಕೈ. ಆಯ್ಕೆ ಮಾಡಿದವರು: ನಾನು ಮರುಹುಟ್ಟು ಹುಡುಕುತ್ತಿರುವ ಆತ್ಮ. ನನ್ನ ಆತ್ಮೀಯ ಸ್ನೇಹಿತರೆ, ಯಾರು ಈ 3ನೇ ಆಯ್ಕೆಯನ್ನು ಅಂದರೆ ಕೀಲಿ ಕೈಯನ್ನು ಆಯ್ಕೆ ಮಾಡಿದ್ದೀರೋ, ನಿಮ್ಮ ಬಗ್ಗೆ ಹೇಳಬೇಕೆಂದರೆ ನನಗೆ ರೋಮಾಂಚನವಾಗುತ್ತದೆ. ಏಕೆಂದರೆ ನೀವು ಸಾಮಾನ್ಯ ಆತ್ಮ ಅಲ್ಲ. ನೀವು ಜೀವನದಲ್ಲಿ ಅನೇಕ ಬಾರಿ ಬಿದ್ದು, ಚೂರು ಚೂರಾಗಿ ಮುರಿದು ಮತ್ತೆ ಛಲದಿಂದ ಎದ್ದ ವ್ಯಕ್ತಿ. ನೀವು ಫೀನಿಕ್ಸ್ ಪಕ್ಷಿಯಂತೆ. ಬೆಂಕಿಯಲ್ಲಿ ಸುಟ್ಟರೂ ಬೂದಿಯಿಂದ ಎದ್ದು ಬರುವ ತಾಕತ್ತು ನಿಮಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಬರೀ ಕಷ್ಟಗಳನ್ನು ನೋಡಿಲ್ಲ. ನಿಮ್ಮ ಹಳೆಯ ವ್ಯಕ್ತಿತ್ವ, ನಿಮ್ಮ ಹಳೆಯ ನಾನು ಸತ್ತು ಹೋಗಿದೆ. ನೀವು ತುಂಬಾ ಬದಲಾಗಿದ್ದೀರಿ. ಮುಂಚೆ ಇದ್ದ ನೀವು ಈಗ ಇಲ್ಲ. ಈಗ ನೀವು ಹುಡುಕುತ್ತಿರುವುದು ಕೇವಲ ಯಶಸ್ಸಲ್ಲ. ನೀವು ಹುಡುಕುತ್ತಿರುವುದು ಒಂದು ಮರುಹುಟ್ಟು, ರೀಬರ್ತ್, ಒಂದು ಸಂಪೂರ್ಣ ಹೊಸ ಆರಂಭ. ನಿಮ್ಮೊಳಗೆ ಇನ್ನೂ ಒಂದು ಆಳವಾದ ನೋವಿದೆ, ಒಂದು ಹಳೆಯ ಗಾಯವಿದೆ. ನನಗೇಕೆ ಹೀಗಾಯಿತು, ನಾನು ಯಾರಿಗೇನು ಕೆಟ್ಟದ್ದು ಮಾಡಿದ್ದೆ ಎಂಬ ಪ್ರಶ್ನೆ ನಿಮ್ಮನ್ನು ಬಿಡದೇ ಕಾಡುತ್ತಿದೆ. ಆ ನೋವಿನ ಜೈಲಿನಲ್ಲಿ ನೀವು ಸಿಕ್ಕಾಕಿಕೊಂಡಿದ್ದೀರಿ. ಸ್ನೇಹಿತರೆ, 2026 ಈ ಕೀಲಿಯಂತೆ ನಿಮ್ಮ ಕೈಗೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ಕೀಲಿ ಕೈ ಏನನ್ನು ಸೂಚಿಸುತ್ತದೆ? ಸ್ವಾತಂತ್ರ್ಯವನ್ನು, ಪರಿಹಾರವನ್ನು. ಈ ವರ್ಷ ಇಷ್ಟು ದಿನ ಮುಚ್ಚಿದ್ದ ಬಾಗಿಲುಗಳು, ತುಕ್ಕು ಹಿಡಿದಿದ್ದ ಅವಕಾಶಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮ ವೃತ್ತಿಜೀವನದಲ್ಲಿ ನಿಮಗೆ ದೊಡ್ಡ ಬದಲಾವಣೆಯ ಯೋಗವಿದೆ. ಒಂದು ಹೊಸ ಅವಕಾಶ ನಿಮ್ಮ ಬಾಗಿಲು ಬಡಿಯುತ್ತದೆ. ಕೆಲವರಿಗೆ ಉದ್ಯೋಗ ಬದಲಾವಣೆಯಾಗಬಹುದು. ಇನ್ನು ಕೆಲವರಿಗೆ ವಾಸಸ್ಥಳ ಬದಲಾವಣೆ, ಊರು ಅಥವಾ ದೇಶ ಬದಲಾವಣೆಯಾಗುವ ಪ್ರಬಲ ಯೋಗವಿದೆ. ಸ್ಥಳ ಬದಲಾವಣೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿ. ಕೀಲಿ ಕೈ ಎಂದರೆ ಲಾಕ್ ಓಪನ್ ಮಾಡುವುದು. ನಿಮ್ಮ ಹಣಕಾಸಿನ ತಡೆಗಳು ನಿವಾರಣೆಯಾಗುತ್ತವೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ ಅದರಿಂದ ಹೊರಬರುವ ದಾರಿಗಳು ಗೋಚರಿಸುತ್ತವೆ. ಆದರೆ ಒಂದು ಮಾತು ನೆನಪಿಡಿ, ಕೀಲಿ ಕೈ ದೇವರು ನಿಮ್ಮ ಕೈಯಲ್ಲಿಟ್ಟಿದ್ದಾನೆ. ಆದರೆ ಎದ್ದು ಹೋಗಿ ಕೀಲಿ ಹಾಕಿ ಬಾಗಿಲು ತೆಗೆಯುವ ಧೈರ್ಯ ಮತ್ತು ಪ್ರಯತ್ನ ನೀವೇ ಮಾಡಬೇಕು. ಸುಮ್ಮನೆ ಕುಳಿತರೆ ಬಾಗಿಲು ತೆರೆಯುವುದಿಲ್ಲ. ನಿಮ್ಮ ಸಂಬಂಧಗಳಲ್ಲಿ ನೀವು ನಿಮ್ಮ ಹೃದಯಕ್ಕೆ ಒಂದು ದೊಡ್ಡ ಬೀಗ ಹಾಕಿಕೊಂಡಿದ್ದೀರಿ. ಇನ್ನು ಯಾರನ್ನೂ ನಂಬಬಾರದು. ಪ್ರೀತಿ ಬೇಡ, ಸ್ನೇಹ ಬೇಡ ಎಂದು ನಿರ್ಧರಿಸಿದ್ದೀರಿ. ಆದರೆ 2026ರಲ್ಲಿ ನಿಮ್ಮ ಹೃದಯದ ಬೀಗ ಮತ್ತೆ ತೆರೆದುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಅವರು ಪ್ರೇಮಿಯಾಗಿರಬಹುದು, ಸ್ನೇಹಿತನಾಗಿರಬಹುದು ಅಥವಾ ಗುರುವಿನ ರೂಪದಲ್ಲಿರಬಹುದು. ಅವರು ನಿಮಗೆ ಮತ್ತೆ ನಂಬಿಕೆ ಕಲಿಸುತ್ತಾರೆ. ಪ್ರೀತಿ ಇನ್ನೂ ಇದೆ ಎಂದು ತೋರಿಸಿಕೊಡುತ್ತಾರೆ. ನಿಮಗಾಗಿ ಬ್ರಹ್ಮಾಂಡ ನೀಡುತ್ತಿರುವ ದೈವಿಕ ವಾಕ್ಯ.
ನಾನು ಬಂಧನದಿಂದ ಮುಕ್ತ, ಹೊಸ ಅವಕಾಶಗಳಿಗೆ ನಾನು ಸಿದ್ಧ. ಹಳೆಯದನ್ನು ಬಿಟ್ಟುಬಿಡಿ, ಹೊಸ ಪ್ರಪಂಚ ನಿಮಗಾಗಿ ಕಾಯುತ್ತಿದೆ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಗೋಲವನ್ನೇ ಆರಿಸಿರಲಿ, ಪುಸ್ತಕವನ್ನೇ ಆರಿಸಿರಲಿ ಅಥವಾ ಕೀಲಿಕೈಯನ್ನೇ ಆರಿಸಿರಲಿ, ನೀವು ಏನನ್ನೇ ಆಯ್ಕೆ ಮಾಡಿದರೂ ಒಂದು ಪರಮ ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ಈ ವಸ್ತುಗಳು, ಈ ಚಿತ್ರಗಳು ಕೇವಲ ನಿಮಿತ್ತ. ಅಸಲಿ ಶಕ್ತಿ ಇರುವುದು ನಿಮ್ಮೊಳಗೆ, ನಿಮ್ಮ ಆತ್ಮವಿಶ್ವಾಸದಲ್ಲಿ. 2026 ನಿಮ್ಮನ್ನು ಮುರಿಯಲು ಬಂದಿಲ್ಲ. ಅದು ನಿಮ್ಮನ್ನು ತಿದ್ದಲು, ನಿಮ್ಮನ್ನು ಇನ್ನಷ್ಟು ಬಲಶಾಲಿಗಳಾಗಿ ಮಾಡಲು ಮತ್ತು ನಿಮ್ಮನ್ನು ಸರಿಯಾದ ದಾರಿಗೆ ಕರೆದುಕೊಳ್ಳಲು ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಯ್ಕೆ ಯಾವುದು, ನಿಮ್ಮ ಪೈಲ್ ಯಾವುದು ಎಂದು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಕಥೆಯನ್ನು ಹಂಚಿಕೊಳ್ಳಿ. ನಾವು ಕೇವಲ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲ, ನಾವೊಂದು ಕುಟುಂಬ. ನಿಮ್ಮ ಸುಖ ದುಃಖದಲ್ಲಿ ನಾವು ಜೊತೆಗಿರುತ್ತೇವೆ. ನಿಮ್ಮ ಹಳೆಯ ಕಷ್ಟಗಳು ಕರಗಲಿ. 2026 ನಿಮ್ಮ ಪಾಲಿಗೆ ಬೆಳಕಾಗಲಿ. ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸಲಿ ಎಂದು ಆ ಭಗವಂತನಲ್ಲಿ, ಆ ಬ್ರಹ್ಮಾಂಡದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಬಲವಾಗಿರಿ ಮತ್ತು ನಂಬಿಕೆ ಕಳೆದುಕೊಳ್ಳಬೇಡಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಡಿವೈನ್ ಕನ್ನಡ.